ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದಂಥ ಆಳಂದ್ ಮತಚೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ SIT ಸುದೀರ್ಘ ತನಿಖೆಯ ನಂತರ ಚಾರ್ಜ್ ಶೀಟನ್ನು ಸಲ್ಲಿಸಿರ್ತಕ್ಕಂಥದ್ದು. ಅದರಲ್ಲಿ ಆಳಂದ್ ಕ್ಷೇತ್ರದ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರರ ವಿರುದ್ಧ ಏನು ಸದ್ಯ ಆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಖುದ್ದು ನಮ್ಮ ಜೊತೆ ಆಳಂದ್ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅವರಿದ್ದಾರೆ. ಏನು ಹೇಳ್ತಾರೆ ಅಂತ ಸರ್, ಈಗ ಈ 2023ರಲ್ಲಿ ನಡೆದಂಥ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮತ್ತು ತಮ್ಮ ಪುತ್ರ ಸೇರಿದಂತೆ 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸರ್. ಏನು ಹೇಳ್ತೀರಿ ಸರ್ ಇದು? ಸರ್, ಇದು ಏನು BR ಪಾಟೀಲ್ರು ವೋಟ್ ಚೋರಿ ಬಗ್ಗೆ ನಮ್ಮ ಮೇಲೆ ಅಪವಾದನೆ ಮಾಡಿದ್ದಾರೆ. ನನ್ನ ಮೇಲೆ, ನನ್ನ ಮಗನ ಮೇಲೆ ಎಲ್ಲ ಸುಳ್ಳಿದೆ. ವೋಟ್ ಚೋರಿ ಆಗಿಲ್ಲ ಸರ್. ವೋಟ್ ಚೋರಿ ಒಂದು ವೇಳೆ ಆದರೆ ನಾನು ಆರಿಸಿ ಬರ್ತಿದ್ದೆ, BR ಪಾಟೀಲ್ ಹೆಂಗೆ ಆರಿಸಿ ಬರ್ತಾನೆ? ಈಗ 23 ಎಲೆಕ್ಷನ್ದಾಗ ಆಗ್ಯದ, 23ದಾಗ ಎಲೆಕ್ಷನ್ ಆಗಿದೆ. 2.5 ವರ್ಷ ಸುಮ್ಮನೆ ಇದ್ದ, ವೋಟ್ ಚೋರಿ ಬಗ್ಗೆ ಏನೂ ಹೇಳಿಲ್ಲ. ಈಗ ರಾಹುಲ್ ಗಾಂಧಿ ಯಾವಾಗ ವೋಟ್ ಚೋರಿ ಆಯ್ತಾನ, ಇವನು ವೋಟ್ ಚೋರಿ ಆಯ್ತಾನ ನಂಬಲ್ಲಿನೂ ಆಗ್ಯದ ತಂದು ಕಿಸಿನ ಹೇಳ್ತಿದ್ದಾನೆ ರಾಹುಲ್ ಗಾಂಧಿ ಬಲ್ಲಿ ಹೋಗಿ. ಯಾಕಂತಂದ್ರೆ ಇಲ್ಲಿ ಮಿನಿಸ್ಟ್ರ್ ಮಾಡ್ತಾಯಿಲ್ಲ ಅವನಿಗೆ, ಸಿದ್ದರಾಮಯ್ಯ ಅವರಾಗಲಿ ಮತ್ತೊಬ್ಬರಾಗಲಿ. ಈಗ ರಾಹುಲ್ ಗಾಂಧಿಗೆ ಸಮೀಪ ಮಾಡ್ಕೊಂಡು ಕೇಸಿಂದ ಮಿನಿಸ್ಟ್ರ್ ಆಗಬೇಕಂಬೋದೇ ಒಂದು ಉದ್ದೇಶ, ಮತ್ತು ನಮ್ಮ ಮೇಲೆ ಬದಲಾವಣೆ ಕೊಡಬೇಕಂಬೋದು. ಯಾಕಂತಂದರೆ ಮುಂದಿನ ಸಲ ನಾನು ಹೇಗೆ ಬೀಳ್ತೀನಿ, ಆರಿಸಿ ಬರಲ್ಲ, ಹೀಗೆ ಅವ್ರಿಗೆ ನಿಲ್ಲಕ್ಕೆ ಬರಲಾರ್ದಂಗೆ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ SIT ಅವ್ರದ್ದು ಸರ್ಕಾರ ಇದೆ. ಅವ್ರು ಹೇಳ್ದಂಗೆ SIT ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ. ಈಗ SIT ನಿಮ್ಮ ಮನೆ ಮೇಲೆ ರೇಡ್ ಮಾಡ್ತು ಸರ್. ಆ ಸಮಯದಲ್ಲಿ ಕೆಲವೊಂದಿಷ್ಟು ಕಡೆನೂ ಬೇರೆ ಕಡೆನೂ ರೇಡ್ ಆಯಿತು. ಅದರಲ್ಲಿ ನಿಮ್ಮ ಕೆಲವೊಂದು ಸಂಸ್ಥೆಗಳಿಂದ ಹಣಕಾಸಿನ ಸಹಾಯ ಆಗಿದೆ, ಹೀಗಾಗಿ ಇವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ SIT ಆರೋಪ ಮಾಡಿದ್ರು. ಈಗ ಹರ್ಷ ಗುತ್ತೇದಾರ್ ಮನೆ, ಬಾರು ಮತ್ತು ನಂಬಲ್ನೂ ಇವತ್ತು ಮಾಡಿದ್ರು. ಏನೋ ಇದು ಸಿಕ್ಕಿಲ್ಲ ಅವರಿಗೆ, ಒಂದು ಪೇಪರ್ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ SIT ಅವರಿಗೆ. ಇವತ್ತು ಅವ್ರು ಹೇಳ್ದಂಗೆ ಸುಭಾಷ್ ಗುತ್ತೇದಾರದನ್ನು ಹೆಸರು ಬರ್ಬೇಕಾದ್ರಾಗ ಇವಂದು ಹರ್ಷ ಗುತ್ತೇದಾರ ಹೆಸರು ಬರ್ಬೇಕಂತ ಹೇಳಿ BR ಪಾಟೀಲ್ ಹೇಳಿಕೆಸಿಂದ ಮಾಡಿಸಿದ್ದದ ಇದು. ಅಲ್ಲ, SIT ಅವ್ರು ಯಾಕೆ ಚಾರ್ಜ್ ಶೀಟ್ ಒಳಗೆ ತಮ್ಮ ಹೆಸರು ಸೇರಿಸಿದ್ರು ಅಂತ? ಅದೇ ಅವರು ಹೇಳಿಕೆಸಿಂದ ಮಾಡಿದ್ದಾರೆ. BR ಪಾಟೀಲ್ ಮತ್ತು CM ಅವರು ಹೇಳಿ ಈ ಒಂದು ನಮ್ಮ ಹೆಸರು ಸೇರಿಸಿದ್ದಾರೆ. ಇದರಲ್ಲಿ ತಮ್ಮ ಪಾತ್ರ ಏನಿಲ್ಲ? ಏನಿಲ್ಲ, ಅದು ಏನು ಗೊತ್ತಿಲ್ಲ ನಮಗೆ. ಈಗ ತನಿಖೆ ಆಗ್ತಿದೆ ಸರ್, ಏನು ಹೇಳ್ತೀರಿ ತಮ್ಮ ಮೇಲೆ? ಅಲ್ಲಿ ನಾವು ಕೋರ್ಟಿಗೆ ಹೋಗ್ತೇವೆ. ಹಿಂದೆ 23 ಮರ್ಡರ್ ಕೇಸ್ಗಳ್ನು ಕೂಡ ಇದೇ ಥರ ಅವರು BR ಪಾಟೀಲ್ ನಮ್ಮ ಮೇಲೆ ಹಾಕಿದ. ಈಗಲೂ ಕೂಡ ನಾವು ಕೋರ್ಟಿಗೆ ಹೋಗ್ತೇವೆ, ನ್ಯಾಯ ಕೇಳ್ತೇವೆ. ಏನಾರೇ ಅದ್ರಾಗ ಸಿಕ್ಕರೆ ನಾವು ಅದಕ್ಕೆ ಸಜಾ ಭೋಗಿಸ್ತೇವೆ, ತಯಾರಿದ್ದೇವೆ ನಾವು. ಇವಿಷ್ಟು ಏನು ಆಳಂದ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.